ಶಿವನ ಮದುವೆ ದಿನ ಎಲ್ಲರೂ ಬರ್ತಾ ಇದ್ದಾರೆ, ಆದ್ರೆ ಶಿವನೇ ಬರ್ತಾ ಇಲ್ಲ. ಹಬ್ಬ ಕಿರಣಗಳಿಂದ ಹೊಳಿತಾ ಇದ್ದಾನೆ. ಇವರೇನ ನಮ್ಮ ಅಳಿಯಂದ್ರು ಅಂತ ಕೇಳ್ತಾಳೆ ಪಾರ್ವತಿ ದೇವಿಯ ತಾಯಿ ನಾರದ ಮುನಿಗಳಿಗೆ. ಆಗ ನಾರದ್ರು, ಅಲ್ಲಮ್ಮ, ಈತ ಸೂರ್ಯ ಅಷ್ಟದಿಕ್ಪಾಲಕರಲ್ಲಿ ಒಬ್ಬರು ಅಂತಾರೆ. ಇವರ ಹಿಂದೆ ಬರ್ತಾ ಇದಾರಲ್ಲ, ಬೆಳ್ಳನೆ ಪಳಪಳನೆ ಹೊಳಿತಾ ಎಷ್ಟು ತಣ್ಣಗೆ ಇದ್ದಾರೆ, ಇವರೇನ ನಮ್ಮ ಅಳಿಯಂದ್ರು ಅಂತ ಕೇಳ್ತಾಳೆ. ಮತ್ತೆ ನಾರದ್ರು, ಇಲ್ಲಮ್ಮ, ಈತ ಚಂದ್ರ ನಿಮ್ಮ ಅಳಿಯನ ತಲೆಯಲ್ಲಿ ಇರ್ತಾನೆ ಅಂತಾರೆ. ಅಬ್ಬಬ್ಬಾ, ಇವರಿಂದ ಇನ್ನೊಬ್ರು ಬರ್ತಾ ಇದಾರಲ್ಲ, ಕಪ್ಪುಗೆ ಕೋಣದ ಮೇಲೆ ಭಯಂಕರವಾಗಿ, ಇವರೇನಾ ಅಂತಾಳೆ. ಅಲ್ಲಮ್ಮ, ಭಯ ಪಡಬೇಡ, ಈತ ಯಮಧರ್ಮರಾಜ ಅಂತಾರೆ. ಇವ್ರ್ಯಾರು ತುಂಬಾ ಸುಂದರವಾಗಿ ಕೆಂಪಾಗಿ ಕಾಂತಿಯಿಂದ ತುಂಬಿದ್ದಾರೆ, ಇವರೇನಾ ಅಂತಾಳೆ. ಅಲ್ಲಮ್ಮ, ಇವರು ಬ್ರಹ್ಮ, ನಿಮ್ಮ ಅಳಿಯನ ಮದುವೆ ಮಾಡ್ಸೋಕ್ ಬಂದಿರೋ ಪುರೋಹಿತರು ಇವರು ಅಂತಾರೆ. ಈತ ಯಾರು? ತುಂಬಾ ಅಂದವಾಗಿ ಶಾಂತವಾಗಿ ನೀಲಮೇಘ ಶ್ಯಾಮ ಪದ್ಮನಾಭ, ಇವರೇನಾ ಅಂತಾಳೆ. ಅಲ್ಲಮ್ಮ, ಇವ್ರಿಗೂ ನಿಮ್ಮ ಅಳಿಯಂದ್ರಿಗೂ ಭೇದ ಭಾವ ಮಾಡಬಾರ್ದು, ಆದ್ರೆ ಇವರು ನಿಮ್ಮ ಅಳಿಯ ಅಲ್ಲ, ವಿಷ್ಣು ಮೂರ್ತಿ ಅಂತಾರೆ. ಹೀಗೆ ಗಂಡಿನ ಕಡೆಯವರು ಬರ್ತಾನೆ ಇದ್ದಾರೆ, ಅಷ್ಟದಿಕ್ಪಾಲಕರು, ದೇವಾನು ದೇವತೆಗಳು, ಆದ್ರೆ ಶಿವ ಮಾತ್ರ ಬರ್ತಾನೆ ಇಲ್ಲ. ಹೆಣ್ಣಿನ ಕಡೆಯವ್ರಿಗೆ ಕಾದು ಕಾದು ಸಾಕಾಗಿ ಹೋಗಿದೆ. ಕೊನೆಯದಾಗ ಒಬ್ರು ಬರ್ತಾ ಇದ್ದಾರೆ. ಸುತ್ತ ಭೂತ ಪ್ರೇತ ಪಿಸಾಚಿಗಳು ಮೈ ಮೇಲೆ ಹುಲಿ ಚರ್ಮದ ವಸ್ತ್ರ ಧರಿಸ್ಕೊಂಡು, ಮೈಯೆಲ್ಲ ವಿಭೂತಿ ಬಳ್ಕೊಂಡು, ಕೊರಳಲ್ಲಿ ಹಾವು ಧರಿಸ್ಕೊಂಡು, ನಂದಿ ಮೇಲೆ ತಾಂಡವಾಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನ ನೋಡಿ ಮೈನಕ ದೇವಿ ಕೇಳೋದೇ ಇಲ್ಲ ಇವ್ರು ನಮ್ಮ ಅಳಿಯನ ಅಂತ. ನಾರದ್ರೆ ಹೇಳ್ತಾರೆ, ಇವ್ರೇ ನಮೋ ನಿಮ್ಮ ಅಳಿಯ ಅಂತ. ಓಂ ನಮಃ ಶಿವಾಯ. ಜೈ ಸನಾತನ. ಫಾಲೋ ಮಾಡ್ರಪ್ಪ.